ಸರ್ ಕೀರ್ತಿ ಅಶ್ವವೇಗ ನ್ಯೂಸ್ ಇಂದ ಸರ್ ಇಲ್ಲಿ ಹೇಳಿಮ್ಮ. ಸರ್ ಜನ ನಿಮ್ಮನ್ನ ಹಾ. ಹಾರರ್ ಜಾನರ್ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಅಂತ ಅನ್ಸತ್ತಾ? ಯಾಕಂದ್ರೆ ಅವತಾರ ಪುರುಷನು ಹಿಟ್ ಆಯ್ತು, ಇವಾಗ ಚೂಮಂತರ್ ಕೂಡ ಸಕ್ಸಸ್ ಕಾಣ್ತಾ ಇದೆ. ಸೊ ಇದಕ್ಕೆ ನನ್ನ ಕ್ವಶನ್ ಏನಿಲ್ಲ, ಏನು ಗೊತ್ತಾ, ಹಾರರ್ ಜಾನರ್ ಅಂತಾನೆ ಅದನ್ನು ಸಪ್ರೇಟ್ ಮಾಡುವಂಥದ್ದಲ್ಲ, ವಿಭಿನ್ನವಾದಂಥ ಸಿನಿಮಾ. ಈಗ ಒಬ್ಬ ನೋಡುಗನಾಗಿ ನನಗೇನೆ ಒಂದು ತಿಂಗಳಲ್ಲಿ ಸೀರೀಸ್ ಆಗಿ ಹಾರರ್ ಪಿಕ್ಚರ್ ನೋಡೋದಕ್ಕೂ ಕಷ್ಟವಾಗ್ಬೋದು. ಒಂದ್ಸಲ ಕಾಮಿಡಿ ಕೇಳ್ತಿದ್ದೆ, ಇನ್ನೊಂದ್ಸಲ ಯಾವುದೋ ಒಂದು ಆ್ಯಕ್ಷನ್ ಪಿಕ್ಚರ್ ನೋಡೋಣ ಅನ್ಸುತ್ತೆ, ಇನ್ನೊಂದೇನೋ ಹಾರರ್ ನೋಡೋಣ ಅಂತ ಅನ್ಸುತ್ತೆ. ಇಲ್ಲಿ ಒಬ್ಬ ನೋಡುಗನಾಗೇನೆ ನನಗೆ ವಿಭಿನ್ನವಾದಂಥ ಸಿನಿಮಾಗಳನ್ನ ನೋಡಬೇಕು ಅಂತ ಅನ್ನಿಸ್ದಾಗ ನಾನು ಮಾಡೋ ನಾವು ಹಂಗೆ ಅದೇ ಥರನೇ ಇರಬೇಕಲ್ವಾ ಅಂತ ಅನ್ನೋವಂಥದ್ದು ಒಂದು ಚಿಕ್ಕ ನಾನು ಸುಮಾರು ಸಲ ಹೇಳ್ತಿರ್ತೇನಲ್ಲ ರೀ, ನಾನು ನೋಡುಗನಾಗೇನೆ ಬೇರೆ ಬೇರೆ ಥರದ ಪಿಕ್ಚರ್ ನೋಡಬೇಕು ಅಂತ ಅನ್ಸುತ್ತಲ್ವ, ತಾನೇ ಒಂದೇ ಥರದ್ದು ಹೆಂಗೆ. ಅದು ಆ್ಯಕ್ಚುಲಿ ಏನು ಅಂತಂತಂದರೆ ಇತ್ತೀಚಿನ ದಿವಸಗಳಲ್ಲಿ ಆಡಿಯನ್ಸೂ ಕೂಡ ಒಂದಿಷ್ಟು ವಿಭಿನ್ನವಾದಂಥ ಸಿನಿಮಾಗಳನ್ನು ಕೈ ಹಿಡಿತಾ ಇದ್ದಾನೆ ಗೊತ್ತಾ. ಅದು ಶರಣ್ ಒಳಗಡೆ ಇರೋ ಒಬ್ಬ ಕಲಾವಿದನಿಗೆ ಎಂಥ ದೊಡ್ಡ ಶಕ್ತಿ, ಎಂಥ ದೊಡ್ಡ ಆಶೀರ್ವಾದ ಅಂತಂತಂದರೆ, ನಾವು ಆ್ಯಕ್ಚುಲಿ ಫಸ್ಟ್ ಕೈಗೆತ್ಕೊಂಡಿದ್ದು ಅವತಾರ ಪುರುಷದಲ್ಲೇ ನಮ್ಗೆ ಚೆನ್ನಾಗಿ ಒಂದು ಕ್ಲಾರಿಟಿ ಇತ್ತು ನಮ್ಮ ತಲೆಯಲ್ಲಿ. ನಾವು ಒಂದು ಚೂರು ನಮ್ಮ ಬಾಕ್ಸನ್ನು ಬಿಟ್ಟು ಹೊರಗಡೆ ಹೋಗಿ ಒಂದು ಚಿಕ್ಕ ರಿಸ್ಕಿನ ಆಟ ಆಡ್ತಾ ಇದ್ದೀವಿ ಅಂತ. ಸೊ ಅಲ್ಲಿ ಜನ ನಮ್ಮ ಜೊತೇಲಿ ಇದ್ದಿದ್ದು. ಎರಡನೇದು ಅತೀ ದೊಡ್ಡ ನನ್ನ ವೃತ್ತಿ ಜೀವನದಲ್ಲೇ ಒಂದು ಇಂಥ ಪ್ರಯೋಗಗಳಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಅದು ಗುರು ಶಿಷ್ಯರು ಮಾಡಬೇಕಾದ್ರೇ ನಾನು ಅರ್ಧಕ್ಕರ್ಧ ಅಂದರೆ ನಾನು ಹೇಳ್ತಾ ಇರೋದು ಶರಣ್ ತನ ಇದೆಯಲ್ಲ ಸ್ಟೈಲು, ಅದನ್ನು ಕರೆಕ್ಟಾಗಿ ಅರ್ಧಕ್ಕರ್ಧ ಕಟ್ ಮಾಡಿದ್ದೆ. ನಮಗೆ ಇದ್ದಿದ್ದು ಹೆಂಗೆ ಅಂತಂದರೆ ಗುಡುಗುಡು ಅಂತಿತ್ತು. ಒಂದು ಕಲಾವಿದನಾಗಿ, ಇನ್ನೊಂದು ನಿರ್ಮಾಪಕನಾಗಿ. ಆ ಸಿನಿಮಾಗೆ ನಾವೇ ನಿರ್ಮಾಣ ಅಲ್ವಾ, ಎರಡೂ ಥರದಲ್ಲಿ ಗುಡುಗುಡು. ಒಂಥರ ಕಲಾವಿದನಾಗಿ ಅಂದರೆ ಬಾಗಿಲು ಕ್ಲೋಸ್ ಆಗಿಬಿಡುತ್ತಲ್ವಮ್ಮ, ಮುಂದೆ ನನಗೆ ಇಲ್ಲ ಇದೇ ಥರದೇ ಪಾತ್ರಗಳು ಅಂತ. ನಿಜ ಹೇಳ್ತೀನಿ ಕೇಳಿ, ಗುರು ಶಿಷ್ಯರು ಚಂದ ಆಗಿದ್ದಕ್ಕೆ ತಾನೇ ಚೂಮಂತರ್ ಅನ್ನುವಂಥ ಒಂದು ಪ್ಲಾಟ್ ನನಗೆ ಸಿಕ್ಕಿದ್ದಂಥದ್ದು. ಸೊ ಹಾರರ್, ಇವಾಗ ಹೇಳ್ತೀನಿ ನಿಮ್ಮ ಕ್ವಶನು, ಹಾರರ್ ಭಕ್ತ ನಾನು, ಹಾರರ್ ಸಿನಿಮಾ ಭಕ್ತ, ಹಾರರ್ ಸಿನಿಮಾ ಫ್ಯಾನ್ ನಾನು. ಎಲ್ಲರಿಗೂ ಹೇಳ್ತಾ ಇರ್ತೀನಿ, ದಿವ್ಸಕ್ಕೆ 3 ಪಿಕ್ಚರ್ ಬೇಕಾದ್ರೆ ನೋಡ್ತೀನಿ ನಾನು. ಸೊ ಅಂಥದ್ರಲ್ಲಿ ನನಗೆ ಇಷ್ಟವಾಗಿರೋ ಜಾನರಲ್ಲಿ ಪಾತ್ರ ಮಾಡೋವಂಥದ್ದು ಒಂದು ಅವಕಾಶ ಸಿಗುತ್ತಲ್ಲ, ಇದು ಎಂಥ ಪುಣ್ಯ ನಮಗೆ ಒಬ್ಬ ಕಲಾವಿದನಿಗೆ. ಸೊ ಹಾಗಾಗಿ ಇವತ್ತೇನು ಬ್ರ್ಯಾಂಡ್ ಅಂತದಲ್ಲ, ಹಾರರ್ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ನೋಡಿ, ಅಂಥ ಒಳ್ಳೆ ಮಾಂತ್ರಿಕ ಇವತ್ತು ನಮಗೆ ಸಿಕ್ಕಿದ್ದಾರೆ. ಹಾರರ್ ಸಿನಿಮಾನ ಚಂದ ಜನಕ್ಕೆ ತಲುಪಿಸೋವಂಥ ಒಂದು ಸೂಪರ್ ಡೈರೆಕ್ಟರ್ ನಮಗೆ ಸಿಕ್ಕಿರೋ ಅಂಥದ್ದು. ಈಗ ಅವ್ರು ಬೇರೆ ಇನ್ನೊಂದು ಸಿನಿಮಾನ ಅಧಿಕೃತವಾಗಿ ಬೇರೆ ನಾವು ಅದೇ ಹಂಗೇನೋ ಮಾಡೋಣ ಹಿಂಗೇನೋ ಮಾಡೋಣ ಅಂತಂದರೆ ಬಿಟ್ಟರು ಅವರು. ಸೊ ಅವ್ರ ಜೊತೇಲಿ ಇದೊಂದಲ್ಲ, ಇನ್ನೆರಡಲ್ಲ, ಅವ್ರ ಜೊತೇಲಿ ಒಂದು 100 ಸಿನಿಮಾ ಮಾಡಿದ್ರು ಕೂಡ ನಮಗೆ ಸಾಕು ಅಂತ ಅನ್ಸೋದಿಲ್ಲ, ಅಷ್ಟು ಒಳ್ಳೆ ನಿರ್ದೇಶಕರು. ಎಲ್ಲ ಆ್ಯಕ್ಚುಲಿ ಪ್ರೊಡ್ಯೂಸರ್ ಅವರು ಸಾಥ್ ಕೊಟ್ಟಿದ್ದಕ್ಕೆ ಇವತ್ತು ನಿಜ.